ಕ್ವಿಕ್ 25ಗೆ ಸ್ವಾಗತ. ನಾನು ಮಧು ನಾಗರಾಜ್. ಈ ಕ್ಷಣದ 25 ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ. ಆಸ್ತಿ ಹುಡುಕುವ ನೆಪದಲ್ಲಿ ಧಾರ್ಮಿಕ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡಲಾಗ್ತಾ ಇದೆ ಅಂತ ಬಿಜೆಪಿ ಸಮರ ಸಾರಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಸೇರಿ ಇತರ ಮುಖಂಡರು, ಶಾಸಕರು ಧರ್ಮಸ್ಥಳಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿದ್ದಾರೆ. ಧರ್ಮಸ್ಥಳ ದೇಗುಲಕ್ಕೆ ಭೇಟಿ ನೀಡಿದ ಬಿಜೆಪಿ ನಾಯಕರು ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಡೆ ಭೇಟಿಯಾಗಿದ್ದಾರೆ. ವೀರೇಂದ್ರ ಹೆಗ್ಡೆ ನಿವಾಸದಲ್ಲಿ ಚರ್ಚಿಸಿದ್ದಾರೆ. ಸಂಸದ ಬ್ರಿಜೇಶ್ ಚೌಟ, ವೇದವ್ಯಾಸ ಕಾಮತ್ ಸೇರಿದಂತೆ ಹಲವರು ಭಾಗಿಯಾಗಿದ್ದಾರೆ. ಅಧಿವೇಶನ ಬಳಿಕ ನಾನು ಧರ್ಮಸ್ಥಳ ಚಲೋ ಮಾಡ್ತೇನೆಂದು ಆರ್ ಅಶೋಕ್ ಹೇಳಿದ್ದಾರೆ. ಚಿತ್ರದುರ್ಗದಲ್ಲಿ ಪ್ರತಿಕ್ರಿಯಿಸಿದ ಅಶೋಕ್, ಸಿದ್ದರಾಮಯ್ಯ ಸರ್ಕಾರದಿಂದ ಹಿಂದೂ ದೇವಸ್ಥಾನಗಳಿಗೆ ಅಪಮಾನವಾಗಿದೆ, ಹಿಂದೂಗಳಿಗೆ ಅವಮಾನಿಸ್ತಾ ಇದ್ದ ಸರ್ಕಾರದ ವಿರುದ್ಧ ನಮ್ಮ ಹೋರಾಟ ಅಂತಂದ್ರು. ಧರ್ಮಸ್ಥಳ ವಿಚಾರದಲ್ಲಿ ಸಿಎಂ ಸಿದ್ದರಾಮಯ್ಯ ಹಿಂದೆ ಟಿಪ್ಪು ಗ್ಯಾಂಗ್ ಇದೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಕೆಂಡಕಾರಿದ್ದಾರೆ. ಧರ್ಮಸ್ಥಳದ ಮಂಜುನಾಥ ದೇವರಿಗೆ ಅವಹೇಳನ ಮಾಡುವ ಷಡ್ಯಂತ್ರ ಇದೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಧರ್ಮಸ್ಥಳ ವಿಚಾರವಾಗಿ ಷಡ್ಯಂತ್ರಕ್ಕೆ ಪ್ರೇರಣೆ ನೀಡಿದವರು ಯಾರೆಂಬುದು ಬಯಲಾಗಬೇಕೆಂದು ವಿಪಕ್ಷ ನಾಯಕ ಆರ್ ಅಶೋಕ್ ಆಗ್ರಹಿಸಿದ್ದಾರೆ. ಪ್ರಕರಣವನ್ನ ಎನ್ಐಎಗೆ ನೀಡಿ ಸಂಪೂರ್ಣ ತನಿಖೆ ಆಗಬೇಕೆಂದು ಒತ್ತಾಯಿಸಿದ್ದಾರೆ. ಬಿಜೆಪಿ ನಾಯಕರಿಂದ ಧರ್ಮಸ್ಥಳ ಚಲೋ ವಿಚಾರಕ್ಕೆ ಡಿಕೆ ಪ್ರತಿಕ್ರಿಯಿಸಿದ್ದು, ಬಿಜೆಪಿ ಮಾಡ್ತಾ ಇರೋದು ರಾಜಕೀಯ ರ್ಯಾಲಿ, ಧರ್ಮದ ರ್ಯಾಲಿ ಅಲ್ಲ. ಧರ್ಮಸ್ಥಳ ಬಿಜೆಪಿಯವರ ಮನೆ ಆಸ್ತಿ ಅಲ್ಲ. ಯಾತ್ರೆ ಹೋಗಿರೋರು ಎಸ್ಐಟಿ ಮಾಡಿದಾಗ ಯಾಕೆ ವಿರೋಧಿಸಿಲ್ಲ ಅಂತ ಪ್ರಶ್ನೆ ಮಾಡಿದ್ರು. ಧರ್ಮಸ್ಥಳ ಕೇಸ್ ತನಿಖೆ ಮಧ್ಯಂತರ ವರದಿಗೆ ಆಗ್ರಹ ವಿಚಾರಕ್ಕೆ ಡಿಸಿಎಂ ಡಿಕೆ ಪ್ರತಿಕ್ರಿಯಿಸಿದ್ದಾರೆ. ನಾಳೆ ಅಥವಾ ನಾಡಿದ್ದು ಗೃಹ ಸಚಿವರು ಪ್ರತಿಕ್ರಿಯೆ ನೀಡುತ್ತಾರೆ. ಅಸೆಂಬ್ಲಿಯಲ್ಲಿ ನನ್ನ ಭಾವನೆಯನ್ನ ಈಗಾಗಲೇ ತಿಳಿಸಿದ್ದೇನೆ ಅಂತಂದ್ರು. ಆರ್ಎಸ್ಎಸ್ ಭಾರತದ ತಾಲಿಬಾನ್ ಎಂದ ಬಿಕೆ ಹರಿಪ್ರಸಾದ್ ವಿರುದ್ಧ ಅಶೋಕ್ ಕಿಂಡಕಾರಿದ್ದಾರೆ. ಬಿಕೆ ಹರಿಪ್ರಸಾದ್ಗೆ ಎಲುಬಿಲ್ಲದ ನಾಲಿಗೆ ಅಂತ ಕಾಣಿಸ್ತಾ ಇದೆ. ಆರ್ಎಸ್ಎಸ್ ಇಲ್ಲದೆ ಇದ್ರೆ ಮಿನಿ ಪಾಕಿಸ್ತಾನ ಮಾಡ್ಬಿಡ್ತಾ ಇದ್ರು. ಕಾಂಗ್ರೆಸ್ ಹೇಡಿಗಳಂತೆ ನಾವು ಓಡಿ ಹೋಗಲ್ಲ ಅಂತ ತಿರುಗೇಟು ಕೊಟ್ರು. ರಾಯಚೂರಲ್ಲಿ ಮತಗಳ್ಳತನ ಕುರಿತು ಯೂತ್ ಕಾಂಗ್ರೆಸ್ನಿಂದ ಜಾಗೃತಿ ಅಭಿಯಾನ ನಡೀತಾ ಇದೆ. ಬಸ್, ಆಟೋ, ಕಾರುಗಳಿಗೆ ಸ್ಟಿಕ್ಕರ್ ಅಂಟಿಸುವ ಮೂಲಕ ಅಭಿಯಾನ ಮಾಡಲಾಗ್ತಾ ಇದೆ. ನಮ್ಮ ಮತ ನಮ್ಮ ಹಕ್ಕು, ಮತಗಳ್ಳತನ ಆಗದಂತೆ ಎಚ್ಚರ ವಹಿಸಿ ಅಂತ ಕರೆ ಕೊಡ್ತಾ ಇದ್ದಾರೆ. ದರ್ಶನ್ ಪರವಾಗಿ ನಾನು ಫ್ಯಾನ್ಸ್ ಜೊತೆ ಕನೆಕ್ಟ್ ಆಗ್ತೀನಿ ಅಂತ ವಿಜಯಲಕ್ಷ್ಮಿ ಪೋಸ್ಟ್ ಹಂಚಿಕೊಂಡಿದ್ದಾರೆ. ನಿಮ್ಮ ಚಾಲೆಂಜಿಂಗ್ ಸ್ಟಾರ್ ನಿಮ್ಮೆಲ್ಲರನ್ನ ತನ್ನ ಹೃದಯದಲ್ಲಿ ಹೊತ್ಕೊಂಡಿದ್ದಾರೆ. ದರ್ಶನ್ ನೇರವಾಗಿ ಕನೆಕ್ಟ್ ಆಗುವವರೆಗೂ ಅವರ ಪರ ನಾನು ಸಾಮಾಜಿಕ ಜಾಲತಾಣ ಹ್ಯಾಂಡಲ್ ಮಾಡ್ತೀನಿ ಅಂದಿದ್ದಾರೆ. ಹುಬ್ಬಳ್ಳಿ ನಗರದ ನಂದಗೋಕುಲ ಬಡಾವಣೆಯಲ್ಲಿ 31 ವರ್ಷದ ಜಯಶ್ರೀ ಬಡಿಗೇರ್ ಎಂಬಾಕೆಯ ಮೃತದೇಹ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿದೆ. ಆದರೆ ಮೃತ ಜಯಶ್ರೀ ಪೋಷಕರು ಕೊಲೆಯಂತೂ ಆರೋಪಿಸಿದ್ದಾರೆ. ಜಯಶ್ರೀ ಪತಿ ಹಿಂದೆ ಬೇರೊಬ್ಬಾಕೆಯನ್ನ ಪ್ರೀತಿಸಿದ್ದು, ಇದೇ ವಿಚಾರಕ್ಕೆ ದಂಪತಿ ನಡುವೆ ಗಲಾಟೆ ಆಗ್ತಾ ಇತ್ತು ಅಂತ ಆರೋಪ ಮಾಡಿದ್ದಾರೆ. ಕೋಲಾರ ಜಿಲ್ಲೆ ಕೆಜಿಎಫ್ ತಾಲೂಕಿನ ಜಮೀನುಗಳಲ್ಲಿ ಖದೀಮರು ಕೈಚಳಕ ತೋರಿದ್ದಾರೆ. ತೊರಗನದೊಡ್ಡಿ ಹೊಸಹಳ್ಳಿ ಗ್ರಾಮದ ಸುಮಾರು 30ಕ್ಕೂ ಹೆಚ್ಚು ರೈತರ ಜಮೀನಲ್ಲಿ ಕೇಬಲ್ ಕಳ್ಳತನವಾಗಿದೆ. ಬೋರ್ವೆಲ್ನಲ್ಲಿದ್ದ ಮೋಟಾರು ಪಂಪ್ ಕೇಬಲ್ ಕಳ್ಳತನ ಮಾಡಿ ರಾತ್ರಿ ಖದೀಮರು ಕೈಚಳಕ ತೋರಿದ್ದಾರೆ. ನಿರಂತರ ಮಳೆಗೆ ಶಿರಾಡಿ ಘಾಟ್ನ ಹಲವೆಡೆ ಭೂಕುಸಿತವಾಗಿದೆ. ಹಾಸನ ಜಿಲ್ಲೆಯ ಶಿರಾಡಿ ಘಾಟ್ನ ಸಕಲೇಶಪುರದಲ್ಲಿ ಮಳೆಗೆ ರಸ್ತೆ ಮೇಲೆ ಮಣ್ಣು ಕುಸಿದಿದ್ದು ಮರಗಳು ಉರುಳಿದೆ. ವಾಹನ ಸವಾರರು ಪರದಾಡುವಂತಾಗಿದೆ. ಹಾಸನದಲ್ಲಿ ಭಾರೀ ಮಳೆಯಾಗ್ತಾ ಇದ್ದು ಶಿರಾಡಿ ಘಾಟ್ನಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಬೆಂಗಳೂರು ರಸ್ತೆಯಲ್ಲಿ ಮುಂಜಾನೆ 4 ಗಂಟೆಯಿಂದಲೂ ಸಂಚಾರ ದಟ್ಟಣೆ ಉಂಟಾಗಿದ್ದು, ಮಂಗಳೂರಿನಿಂದ ಬೆಳಿಗ್ಗೆ ಹೊರಟವರು ರಾತ್ರಿಯವರೆಗೂ ಬೆಂಗಳೂರಿಗೆ ತಲುಪುತ್ತೇವೋ ಇಲ್ವೋ ಅನ್ನುವಂತಹ ಗೊಂದಲಕ್ಕೆ ಒಳಗಾದಂತಿತ್ತು. ಅಸ್ಸಾಂನಲ್ಲಿ ಪ್ರವಾಹಕ್ಕೆ ಭಾರೀ ಅವಘಡವೇ ನಡೆದು ಹೋಗಿದೆ. ಅಸ್ಸಾಂನ ಗುವಾಹಟಿ ನಗರದಲ್ಲಿ ಹಲವೆಡೆ ರಸ್ತೆಗಳು ನದಿಯಂತೆ ಬದಲಾಗಿದೆ. ಸೊಂಟದವರೆಗಿನ ನೀರಿನಲ್ಲಿಯೇ ಜನ ಸಂಚರಿಸ್ತಾ ಇದ್ದಾರೆ. ಅನಿಲ್ ನಗರ ಏರಿಯಾದಲ್ಲಿ ಅಂಗಡಿ ಮುಂಗಟ್ಟುಗಳಿಗೆ ನೀರು ನುಗ್ಗಿದೆ.